ಇನ್ನು ದೇಶದಲ್ಲಿ ಒಟ್ಟು 23,077 ಸೋಂಕಿತರು ಪತ್ತೆಯಾಗಿದ್ದಾರೆ. ಈವರೆಗೆ 718 ಸೋಂಕಿತರು ಸಾವನ್ನಪ್ಪಿದ್ದಾರೆ. ದೇಶದಲ್ಲಿ 4,748 ಸೋಂಕಿತರು ಡಿಸ್ಚಾರ್ಜ್ ಆಗಿದ್ದಾರೆ. 24 ಗಂಟೆಯಲ್ಲಿ 1,500 ಮಂದಿಗೆ ಸೋಂಕು ತಗುಲಿದೆ. 15 ಜಿಲ್ಲೆಗಳಲ್ಲಿ 28 ದಿನದಿಂದ ಸೋಂಕು ಇಲ್ಲ. 80 ಜಿಲ್ಲೆಗಳಲ್ಲಿ 14 ದಿನದಿಂದ ಸೋಂಕಿಲ್ಲ. ಕೇಂದ್ರ ಆರೋಗ್ಯ ಸಚಿವಾಲಯ ಈ ಕುರಿತಂತೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ದೇಶದಲ್ಲಿ ಇವತ್ತಿಗೆ ಕೊರೋನಾ ಪಾಸಿಟಿವ್ ಸಂಖ್ಯೆ 23,077. ಇನ್ನು 718 ಸೋಂಕಿತರು ಸಾವನ್ನಪ್ಪಿದ್ದಾರೆ. 4,748 ಮಂದಿ ಸೋಂಕಿತರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ. 24 ಗಂಟೆಯಲ್ಲಿ 1,500 ಮಂದಿಗೆ ಸೋಂಕು ತಗುಲಿರುವುದು ದೃಢಪಟ್ಟಿದೆ. 15 ಜಿಲ್ಲೆಗಳಲ್ಲಿ 28 ದಿನದಿಂದ ಯಾವುದೇ ರೀತಿಯಾದಂತಹ ಸೋಂಕಿಲ್ಲ. 80 ಜಿಲ್ಲೆಗಳಲ್ಲಿ 14 ದಿನದಿಂದ ಸೋಂಕು ಕೂಡ ಕಂಡು ಬಂದಿಲ್ಲ. ಈ ಕುರಿತಂತೆ ಕೇಂದ್ರ ಆರೋಗ್ಯ ಸಚಿವಾಲಯ ಮಾಹಿತಿಯನ್ನ ಕೊಟ್ಟಿದೆ. ಒಟ್ಟಾರೆ ದೇಶದಲ್ಲಿ ಇವತ್ತಿನ ಮಟ್ಟಿಗೆ 23,077 ಸೋಂಕಿತರು ಪತ್ತೆಯಾಗಿದ್ದಾರೆ. ಇದರಲ್ಲಿ 718 ಮಂದಿ ಸಾವನ್ನಪ್ಪಿರುವಂಥದ್ದು. ಇನ್ನು 4,748 ಸೋಂಕಿತರು ಡಿಸ್ಚಾರ್ಜ್ ಆಗಿದ್ದಾರೆ. ಕೇಂದ್ರ ಆರೋಗ್ಯ ಸಚಿವಾಲಯ ಈ ಕುರಿತಂತೆ ಮಾಹಿತಿನ ಕೊಟ್ಟಿದೆ. ಭಾರತದ ಗುಣಮುಖರ ಸಂಖ್ಯೆ 20.50 ಇದೆ. ಭಾರತದ ಗುಣಮುಖರ ಸಂಖ್ಯೆಯನ್ನು ನಾವಿದೀಗ ನೋಡ್ತಾ ಇದ್ದೀವಿ. 20.5 ಇರುವಂಥದ್ದು. 24 ಗಂಟೆಯಲ್ಲಿ 1,500 ಮಂದಿಗೆ ಸೋಂಕು ಹರಡಿದೆ ಅನ್ನುವಂತಹ ಮಾಹಿತಿಯನ್ನ ಕೇಂದ್ರ ಆರೋಗ್ಯ ಸಚಿವಾಲಯ ನೀಡಿರುವಂಥದ್ದು. ಅದರ ಜೊತೆಗೆ ಭಾರತದ ಗುಣಮುಖರ ಸಂಖ್ಯೆ 20.57 ಆಗಿದೆ. ನಾವಿದೀಗ ಗುಣಮುಖರ ಸಂಖ್ಯೆ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. 20.57 ಇರುವಂಥದ್ದು. ಇನ್ನು ಕೊರೋನಾ 24 ಗಂಟೆಯಲ್ಲಿ 1,500 ಮಂದಿಗೆ ತಗುಲಿರುವಂಥದ್ದು ಕೂಡ ದೃಢಪಟ್ಟಿರುವಂಥದ್ದು. ಅದರ ಒಂದು ಸಂಪೂರ್ಣ ಮಾಹಿತಿಯನ್ನ ಕೇಂದ್ರ ಆರೋಗ್ಯ ಇಲಾಖೆ ನೀಡಿದೆ. 15 ಜಿಲ್ಲೆಗಳಲ್ಲಿ 28 ದಿನದಿಂದ ಯಾವುದೇ ರೀತಿಯಾದಂತಹ ಸೋಂಕಿಲ್ಲ. 80 ಜಿಲ್ಲೆಗಳಲ್ಲೂ ಕೂಡ 14 ದಿನದಿಂದ ಯಾವುದೇ ರೀತಿಯಾದಂತಹ ಸೋಂಕು ಕಂಡು ಬಂದಿಲ್ಲ ಅಂತ ಕೇಂದ್ರ ಆರೋಗ್ಯ ಸಚಿವಾಲಯ ಮಾಹಿತಿಯನ್ನ ಕೊಟ್ಟಿದೆ. ಇನ್ನು ಭಾರತದಲ್ಲಿ ಗುಣಮುಖರಾದವರ ಸಂಖ್ಯೆ 20.57 ಇರುವಂಥದ್ದು. ಈವರೆಗೆ 718 ಮಂದಿ ಸಾವನ್ನಪ್ಪಿದ್ದಾರೆ. 4,748 ಸೋಂಕಿತರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನು ಒಟ್ಟು ಸೋಂಕಿತರ ಸಂಖ್ಯೆ 23,077 ಆಗಿದೆ. 24 ಗಂಟೆಯಲ್ಲಿ 1,500 ಮಂದಿಗೆ ಕೊರೋನಾ ಪಾಸಿಟಿವ್ ಇರೋದು ಕೂಡ ಬೆಳಕಿಗೆ ಬಂದಿದೆ. ಒಟ್ಟಾರೆ ಕೊರೋನಾಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ಇದೀಗ ಕೇಂದ್ರ ಆರೋಗ್ಯ ಸಚಿವಾಲಯ ನೀಡಿದೆ. हम अच्छा काम कर रहे थे और फिर पूरा लॉकडाउन किया, पूरी मेहनत लगा दी, तो उस मेहनत के बाद हम ये देखते हैं कि उसका फायदा ये है कि आज हमारे जहां पे लगभग 23,000 केस हुए हैं, तो ये इजी रिफ्लेक्शन है उसी मैथमेटिकल मॉडल की, उन स्कॉलर्स की, दिखाते हैं कि 73,000 तक आज नंबर पहुंच जाता अगर हम लॉकडाउन वाला फेज को ही अगर पकड़ें अगर। और अभी तो लॉकडाउन चला भी हुआ है, उसका असर भी चलेगा, जैसे मैं भी आपको आगे दिखाऊंगा। ये डेटा दिखाता है कि कंफर्म्ड केसेस क्या हैं। एक और तरह से हम इसी चीज की चर्चा एक और अलग तरीके से करते हैं। तो ये चले हुए हैं, धीरे धीरे बढ़ रहे हैं, लेकिन कंट्रोल में है। लेकिन इसी के साथ अब मैं वो पिक्चर दिखा रहा हूं कि जो एक्सपोनेंशियल कर्व पे हम चलने वाले थे, अब देखिए कि ये वो था कि जो बिना लॉकडाउन की इंटरवेंशन से हमारा रास्ता होना था, तो एक एक्सपोनेंशियल कर्व की तरह हम जा रहे थे और ये फ्लैट कर्व है, दोनों के स्केल अलग हैं। इसीलिए मैंने कोशिश करी है सिंप्लीफाई करके दिखाने की एज ए रिप्रेजेंटेटिव कि वो हम प्रोजेक्टेड जो रास्ता था एक्सपोनेंशियल सीधा ऊपर जाने का उस ಒಟ್ಟಾರೆ ಸಾಕಷ್ಟು ಆತಂಕವನ್ನ ಸೃಷ್ಟಿ ಮಾಡಿದೆ ಕೊರೋನಾ ದೇಶದಲ್ಲಿ. ಬಟ್ ಒಂದು ಖುಷಿಯ ವಿಚಾರ ಅಂತಂದ್ರೆ ಗುಣಮುಖರಾಗುವಂತವರ ಸಂಖ್ಯೆ ಕೂಡ ಹೆಚ್ಚಾಗ್ತದೆ. ಮತ್ತೊಂದು ಕಡೆ ಒಂದು ಲೆವೆಲ್ ಅಲ್ಲಿ ಇದನ್ನ ಕಂಟ್ರೋಲ್ಗೆ ತರುವಂತಹ ಎಲ್ಲಾ ಪ್ರಯತ್ನಗಳು ಕೂಡ ಒಂದ್ ಹಂತದಲ್ಲಿ ಯಶಸ್ಸನ್ನ ಕೂಡ ಕಂಡಿರುವಂತದನ್ನ ನಾವಿಲ್ಲಿ ನೋಡಬಹುದು. 20.57 ಒಂದು ಇದನ್ನ ನಾವು ರೇಷಿಯೋವನ್ನ ನಾವು ನೋಡ್ತಾ ಇದ್ದೀವಿ. ಈ ಮೂಲಕ ಭಾರತದಲ್ಲಿ ಕೊರೋನಾ ಗುಣಮುಖರ ಸಂಖ್ಯೆ 20.57 ಆಗಿದ್ದು ಒಂದು ಹಂತದಲ್ಲಿ ಇದನ್ನ ಕಂಟ್ರೋಲ್ ಮಾಡುವಂತಹ ಪ್ರಯತ್ನಗಳು ನಡೆದಿತ್ತು. ಅದಕ್ಕೆ ತಕ್ಕಂತಹ ಪ್ರತಿಫಲ ಕೂಡ ಇದೀಗ ಸಿಕ್ಕಿದೆ.